ಓಂ ಮುದ್ದು ರಾಮ ಮಂಜರಿ. ಇದರ ಪರಿಚಯ ಇಂದು 17ನೇ ದಿವಸದ ಸಾಹಿತ್ಯ ಸತ್ಸಂಗ. ನಿನ್ನೆ ನೋಡ್ತಾ ಇದ್ದೇವೆ ಆ ಕಾಲ ಸಂಸ್ಕೃತ ಶಬ್ದ 2 ಅರ್ಥಗಳಲ್ಲಿ ಅದ್ಭುತವಾದ 102 ಚೌಪದಿಗಳಲ್ಲಿ ವಿಸ್ತಾರಗೊಂಡಿದೆ. ಇವತ್ತು ಮತ್ತೆ ಹಾಗೆ ನೋಡಬೇಕಾದ್ರೆ ಮತ್ತೆ 3 ಚೌಪದಿಗಳನ್ನು ಸೇರಿಸಬೇಕು ಅಂತ ಮನಸ್ಸಾಯಿತು, ಸೇರಿಸಿದ್ದೇನೆ. ಅವುಗಳನ್ನು ಓದಿ ತಾವು ಹೇಳ್ತೇವೆ. ಮುಂಚೆ ಸಮಯದ ಬಗ್ಗೆ ಕಾಲ ಏನು ಹೇಳಿದ, ಸಮಯದ ಬಗ್ಗೆ ಕಾಲ ನೋಡಿ. ಕಾಲ ಏನು ಹೇಳ್ತದ ಅಂದ್ರೆ, ಓದಲಿಕ್ಕೆ, ಆಡಲಿಕ್ಕೆ, ದುಡಿಯಲಿಕ್ಕೆ, ರಮಿಸಲಿಕ್ಕೆ ಇದೇ ಸಮಯ ಅದಕ್ಕೆಂದೆ ಜೀವ ಪುಸ್ತಕದೀ. ಕಾಲಗೌರವದಿಂದ ಬದುಕುತ್ತಾ ಶ್ರೀಮಂತ ಇರಲಿ ವೇಳಾಪಟ್ಟಿ ಮುದ್ದು ರಮ. ಏನು ಹೇಳ್ಬೇಕು ಇದ್ರ ಬಗ್ಗೆ? ಅದ್ಭುತವಾದಂಥ ನೀವು ಪ್ಲ್ಯಾನ್ ಮಾಡಬೇಕು. ಪ್ರತಿದಿನದ ವೇಳಾಪಟ್ಟಿ ಹೆಂಗಿರ್ಬೇಕು, ಏನು ಮಾಡಬೇಕೆಲ್ಲ ಮಾಡಬೇಕು ಅಂಥೇಳಿ. ಯಾಕಂದರೆ ಕಾಲ ಹೋಗಿಬಿಡ್ತದೆ. ಅದಕ್ಕೆ ನಾವು ಈ 2ನೇದು ನೋಡಿ, ಎಷ್ಟನೇದ್ದಿದು? 81ನೇದು ನೋಡಿ. ಕಾರ್ಯನೂರಿರಲಿ ಬಿಡು, ನಿಘಾಸಿಯಾಗದಿರು, ಎತ್ತಿಕೋ ಒಂದೊಂದ ಆದ್ಯಂತ ಮೇರೆ. ಧ್ಯಾನಸ್ಥನಾಗು ನೀ ಏಕಚಿತ್ತತೆಯಿಂದ, ಜಸದ ಮಿತ್ರನೋ ಶಿಸ್ತು ಮುದ್ದು ರಾಮ. ನಿನಗೆ ಯಶಸ್ಸು ಬೇಕಾ? ಆವಾಗ ನೀನು ಕಾಲವನ್ನು ಅನುಸರಿಸಿ ಹೋಗು ಅಂತ ಹೇಳ್ತಾ ಇದೆ ಅದು. ನೋಡ್ರಿ, ದಿನವೊಂದೇ ಎಲ್ಲರಿಗೆ, ಕಿರಿಯರಿಗೆ ಹಿರಿಯರಿಗೆ, ಕೆಂದುಟಿಯ ಉಷೆಯಿಂದ ಮುಸ್ಸಂಜೆ ತನಕ. ಎಂತು ನೀ ಬಳಸುವೆಯೋ ಅದರಂತೆ ಇದೆಯಲ್ಲ, ದಿನದ ಯೋಜನೆ ನಿನದೋ ಮುದ್ದು ರಮ. ಅಬ್ಬಾ, ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಅದಕ್ಕೆ ಯೋಜನೆಯನ್ನು ಮಾಡಿಕೊಂಡು ಸರಿಯಾಗಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈಗ ನೋಡಿ, ಮುಂದೆ ಬರುತ್ತೆ ಈ ಮರಣದ ಬಗ್ಗೆ ಇರುವಂಥ ಒಂದು ಚೌಪದಿಗಳು. ಅಪ್ಪ, ಏನಪ್ಪ ಇದು? ಯುವ ವೈದ್ಯ ಕವಿಯವನು, ದೀನಬಲ್ಲಿದನಿವನು, ಎನುತ ವಿಂಗಡಿಸಿ ನೇಣ ನೆಸೆಯುವುದೇ ಕಾಲ. ಕುಲ ಬಣ್ಣ ಭೇದವನು ಮೀರಿದವನೋ ಯಮನು, ಸಮದರ್ಶಿಯೋ ಕಾಲ ಮುದ್ದು ರಮ. ಅದ್ಭುತವಾದ ಚೌಪದಿ. ಈ ನಡಕ್ತದ ಒಮ್ಮೊಮ್ಮೆ ವಿಚಾರ ಮಾಡಿದರೆ, ಇದನ್ನು ಓದಿದರೆ. ಕುಲ ಬಣ್ಣ ಭೇದವನು ಮೀರಿದವನೋ ಯಮನು, ಸಮದರ್ಶಿಯೋ ಕಾಲ ಮುದ್ದು ರಾಮ. ಎಲ್ಲರೂ ಸಮ, ಕಾಲದ ಮುಂದೆ ಎಲ್ಲರೂ ಸಮ, ಮರಣದ ಮುಂದೆ ಎಲ್ಲರೂ ಸಮ ಅಂತೇಳಿ. ಇನ್ನೊಂದು ನೋಡಿ, ಜನಪದಗಳುರುಳಿದವು, ಮಹಲಿ ಬಾವಲಿ ಬೀಡು, ತೆಲಿ ಹೋದವು ಮುಕುಟ ಇನಿತು ಗುರುತಿರದೆ. ಯಾವದುಳಿದಿದೆ ಇಲ್ಲಿ ಕಾಲ ನದಿಯೋಟದಲ್ಲಿ, ಸ್ಥಿರವಾವುದಿದೆ ಇಲ್ಲಿ ಮುದ್ದು ರಮ. ಯಾವುದು ಶಾಶ್ವತ ಇಲ್ಲ, ಎಲ್ಲವೂ ಅಶಾಶ್ವತ ಅಂಥೇಳಿ ಇದು ಬಿಂಬಿಸ್ತದೆ. ಇನ್ನೊಂದು ನೋಡಿ, ಇದೇ ಸಮಯ ಎಷ್ಟು ಮಹತ್ವದ್ದು ಅನ್ನೋಂಥ ತಿಳಿಸಲಿಕ್ಕೆ ಆಗಲೇ ಹೇಳಿದೆ ಆಯಿತು. ಆಮೇಲೆ ಈ ಮತ್ತೆ ಆ ಕಾಲ ಇದು ಮರಣದ ಬಗ್ಗೆ ಅದ್ಭುತವಾದಂಥ ಚೌಪದಿಗಳು. ಮತ್ತು 182 ಅಲ್ಲ, 182 ಅಲ್ಲ, 89. 6 ಅಡಿ 3 ಅಡಿ ನಿನ್ನ ಈ ನೆಲದಳತೆ, ಉರಿದು ಹೋದರೆ ಆಗ ಇದು ಕೂಡ 0. ಅರ್ಥ ಆಗಿರ್ಬೇಕು ಎಲ್ಲರಿಗೂ, ನಾನು ಯಾವುದು ಹೇಳಲ್ಲ ವಿಸ್ತರಿಸಿ. ಈ ಮಸಣ ಚಿತ್ರವನ್ನು ನೆನೆದರಿದೆ,
ಸಿರಿಭಾಗ್ಯ ಕಣ್ಣಿದ್ದು ಕುರುಡುತನ ಮುದ್ದು ರಾಮ. ಗೊತ್ತಾ ಇಲ್ಲ ಅಂತ ತಿಳ್ಕೊಬೇಡ, ಅರಿತುಕೋ, ನೆನೆದು ಅರಿದೆ. ಸಿರಿಭಾಗ್ಯ ಒಂದು ಸಂತೋಷ ಏನದ, ಮರಣದ ನಾವು ಹೋಗ್ತೇವೆ ಅನ್ನೋದನ್ನ ಒಳಗೆ ದೃಢವಾಗಿ ಇಟ್ಕೋಬೇಕು. ಆ ಉತ್ಸಾಹದಿಂದ ಬದುಕಬೇಕು. ನಾವು ಇದನ್ನು ಅರಿಯದೇ ಇರಬಾರ್ದು ಅಂತ ಹೇಳ್ತದೆ. ಆಮೇಲೆ ಏನು ಹೇಳ್ತದೆ, ಅದ್ಭುತವಾದಂಥ ಇದು ನೋಡಿ, ಯಾವುದಿದೆ ಜೊತೆಗೆ ಕೊನೆ ತನಕ ನಿನ್ನೊಡನೆ, ಅಂತಸ್ತೇ ಕೀರ್ತಿಯೇ ಮನೆ ಮಠವೇ ಸಿರಿಯೇ. ನೀ ಬೂದಿಯಾದಾಗ ಎಲ್ಲಿದೆಯೋ ಐಶ್ವರ್ಯ, ಅಭಿಷೇಕ ಬರಿ ನೆನಪೋ ಮುದ್ದು ರಾಮ. ಆಹಾ, ಎಷ್ಟು ಅದ್ಭುತವಾದಂಥ ಕವನ ನೋಡಿ. ಏನು ಬೇಕಾದಿರಲಿ, ಅವು ಹಿಂದಕ್ಕೆ ಏನೇನು ಮಾಡಿರಲಿ, ನೀನು ಏನೇನು ಗಳಿಸಿರಲಿ, ಏನೇನು ಪ್ರಶಸ್ತಿ ಪಡೆದಿರಲಿ, ಎಲ್ಲವೂ ಒಂದು ನೆನಪಾಗಿರ್ತದೆ ಹೊರತಾಗಿ ಮತ್ತೇನು ಇಲ್ಲ ಅಂತ. ಮುಂದಕ್ಕೆ ಸಾಗೋಣ. ಆಮೇಲೆ ಒಂದು ಅಂತ್ಯ ಇರ್ತದೆ, ಜೀವನಕ್ಕೂ ಒಂದು ಅಂತ್ಯ ಇರುವಂಥ ಅದ್ಭುತವಾದಂಥ ಚೌಪದಿ ನೋಡಿ. ಗಿರಿಯಲುದಿಸಿದೆ ಗಂಗೆ, ಅಲ್ಲೇ ಕೈಲಾಸ ಪರ್ವತದಲ್ಲಿ ಹಿಮಾಲಯದಲ್ಲೇ ಗಿರಿಯಲುದಿಸಿದ ಗಂಗೆ ಕಡಲ ಸೇರಲೇಬೇಕು. ಆಹಾ, ಯಾವಷ್ಟೊಂದು ದೊಡ್ಡ ಉಪಮೆಯನ್ನು ಕೊಟ್ಟಾರ ನೋಡ್ರಿ. ಮುಗಿಲ ಬಾಂದಿಳಿದು ತಿರೆಯಪ್ಪಬೇಕು. ಆ ಮೋಡಗಳು ಅಲ್ಲಿ ಸುರಿಸ್ಬೇಕು ಎಲ್ಲರ ಮೇಲೂ. ತೊಟ್ಟಿಲಿಗೆ ಬಂದದ್ದು ಮಸಣ ಕಾಣಲೇಬೇಕು. ಬಾಳಿಗಿದೆ ಬಂದಂತ್ಯ ಮುದ್ದು ರಮ, ಬಾಳಿಗಿದೆ ಒಂದಂತ್ಯ ಮುದ್ದು ರಮ. ಎಷ್ಟು ನಿಖರವಾಗಿ, ಎಷ್ಟೊಂದು ನಿಶ್ಚಿತವಾಗಿ ಸಾರ್ತದಲ್ಲ ಈ ಅದ್ಭುತವಾದ ಉಪಮೆಗಳನ್ನು ಕೊಟ್ಟು ಇದು ಅಂತ ಹೇಳ್ತದೆ. ಮುಂದೆ ನೋಡಿ, ಮತ್ತು ಆದರೆ ಎಷ್ಟು ಚಂದ ಒಂದು ಸುಂದರವಾದ ಸುಲಲಿತವಾದ ಒಂದು ವಿಧಾನದಲ್ಲೇ ಕಾಲದ ಬಗ್ಗೆ ಅಂದರೆ ಮರಣದ ಬಗ್ಗೆ ತಿಳಿಸ್ತಾರೆ ನೋಡಿ ಶಿವಪ್ಪನವರಿಲ್ಲೇ. ಇಳೆಬನದಿ ಆಡಲಿಕ್ಕೆ ಬಂದ ಮಕ್ಕಳು ನಾವು, ಇಳೆಬನದಿ ಆಡಲಿಕ್ಕೆ ಬಂದ ಮಕ್ಕಳು ನಾವು, ಹಾಡುವೆವು ದಿನವೆಲ್ಲ ಬಾಳ ಬಯಲಿನಲಿ. ಆಹಾ, ದಣಿದ ನಮ್ಮನು ತಂದೆ ಕರೆದೊಯ್ಯುವನು ಸಂಜೆ, ಆ ತಂದೆ ಜವರಾಯ ಮುದ್ದು ರಾಮ. ಮತ್ತೆ ಓದ್ಬೇಕನ್ನಿಸ್ತದಲ್ಲ, ಎಷ್ಟು ಚೆಂದಾಗಿ ಒಂದು ಮರಣವನ್ನು ಇಲ್ಲಿ ವರ್ಣಿಸ್ತಾರೆ ನೋಡಿ. ಇಳೆಬನದಿ ಆಡಲಿಕ್ಕೆ ಬಂದ ಮಕ್ಕಳು ನಾವು, ಭೂಮಿಯ ತೋಟದಲ್ಲಿ ನಾವು ಆಡ್ಲಿಕ್ಕೆ ಬಂದೆವಪ್ಪ. ಆಡುವೆವು ದಿನವೆಲ್ಲ ಬಾಳ ಬಯಲಿನಲಿ, ದಣಿದ ನಮ್ಮನು ತಂದೆ ಕರೆದೊಯ್ಯುವನು ಸಂಜೆ, ಆ ತಂದೆ ಜವರಾಯ ಮುದ್ದು ರಾಮ. ಅದ್ಭುತ ಅದ್ಭುತ ಅಲ್ಲ. ಆಮೇಲೆ ನೋಡಿ ಮತ್ತೆ 2007, ಉದಿಸಿದುದು ಮುಂಜಾನೆ ಮುಳುಗದೆ ಸಂಜೆಯಲಿ. ಸೂರ್ಯ ಉದಿಸಿದುದು ಮುಂಜಾನೆ ಮುಳುಗದೆ ಸಂಜೆಯಲಿ, ಕಡಲ ಸೇರದೆ ಕೊನೆಗೆ ಗಂಗೋತ್ರಿ ನೀರು, ಮಣ್ಣಾಗದೆ ನಾಳೆ ಮಂದಾರ ಮಕರಂದ, ಚಿರವೆನುವುದೇ ನಿಲ್ಲಿ ಮುದ್ದು ರಾಮ. ಅದ್ಭುತ ಅಲ್ಲ, ಅದ್ಭುತ. ಆಮೇಲೆ ನೋಡಿ 213ಕ್ಕೆ ನಾವು ಹೋಗ್ತಾ ಇದ್ದೇವೆ. ಮತ್ತು ಓದಲಿಕ್ಕೆ ಬರೆಯಲಿಕ್ಕೆ ಆಡಲಿಕ್ಕೆ ಕೇಳಲಿಕ್ಕೆ ಒಂದೊಂದಕ್ಕಾಗಿ ನೀ ಇಡು ಎಷ್ಟು ಸಮಯ. ಕಾಲ ಅಂದರೆ ಸಮಯ, ವೇಳೆ ಅದಲ್ಲ, ಅದ್ರ ಬಗ್ಗೆ ಒಂದು ಉತ್ತಮವಾದ ಬೋಧನೆ ನೋಡಿದು. ಓದಲಿಕ್ಕೆ ಬರೆಯಲಿಕ್ಕೆ ಆಡಲಿಕ್ಕೆ ಕೇಳಲಿಕ್ಕೆ ಒಂದೊಂದಕ್ಕಾಗಿ ನೀ ಇಡು ಎಷ್ಟು ಸಮಯ, ಆತ್ಮಾವಲೋಕನಕ್ಕೆ ಸಮಯ ಒಂದಿಷ್ಟಿರಲಿ. ಆಹಾ, ಏನ್ರಿ ಇದು ಮಾತುಗಳು. ಆತ್ಮಾವಲೋಕನಕ್ಕೆ ಸಮಯ ಒಂದಿಷ್ಟಿರಲಿ, ಗೌರವಿಸು ಕಾಲವನೋ ಮುದ್ದು ರಾಮ. ಮತ್ತೆ ನೋಡಿ, ಮುಂದೂಡದಿರು ನೀನು ಅಂದಿನಂದಿನ ಕಾರ್ಯ, ಜಡತೆ ಹಿಂದೆಳೆಯುವುದು ನಿನ್ನ ಮುನ್ನಡೆಯ, ಅಂತರಂಗದ ಶಿಸ್ತು ದಿನ ದುಡಿಮೆಗುಪಕಾರಿ,
ನಾಳೆಯೆಂದರೆ ಕೇಡು ಮುದ್ದು ರಾಮ. ಮತ್ತೆ ಮುಂದುವರಿಯುತ್ತೆ. ನಮಸ್ಕಾರ.